ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಎಲ್ಲರೂ ಚೆನ್ನಾಗಿರಿ. ಹಾಗೆ ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಮಾಡ್ತಾ ಇರೋದು ಇವತ್ತು ಟ್ಯಾನ್ ರಿಮೂವಲ್ ಬಗ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಅಂದರೆ ಹೋಮ್ ಮೇಡಲ್ಲಿ ಯಾವ್ಯಾವುದೋ ರೀತಿ ನಾವು ಅಂದರೆ ಯಾವುದಾದನ್ನು ಯೂಸ್ ಮಾಡಿ ನಾವು ಟ್ಯಾನ್ನ ರಿಮೂವ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನನ್ನ ಮನೆಯಲ್ಲಿರೋದನ್ನು ಯೂಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಏನೇನು ಹಾಕ್ತೀನಿ, ಏನೇನು ಹಾಕಿದ್ರೆ ಟ್ಯಾನ್ ರಿಮೂವಲ್. ನಾವೀಗ ಎಲ್ಲರೂ ಹೋದರೆ ಒಂದು ದಿನ ಹೋದ್ರೂ ಬಿಸಿಲಲ್ಲೆಲ್ಲ ಟ್ಯಾನ್ ಅದೇ ಆಗಿರುತ್ತೆ. ನಾವು ಮುಖ ಮತ್ತು ನಾನು ತೋರಿಸ್ತಾ ಇರೋದು ಮುಖಕ್ಕೆ ಹಚ್ಕೋಬೋದು, ಕುತ್ತಿಗೆ ಭಾಗ ಇರುತ್ತಲ್ಲ ಅಲ್ಲಿ ಹಚ್ಕೋಬೋದು, ಕೈ ಮತ್ತು ಕಾಲು, ಬಾಡಿ ಫುಲ್ ಹಚ್ಕೋಬೋದು. ಪ್ರಾಬ್ಲಮ್ ಏನಿಲ್ಲ, ಯಾಕೆಂದರೆ ಇದೆಲ್ಲ ಹೋಮ್ ಮೇಡ್ ಅಲ್ಲ, ಅದಕ್ಕೋಸ್ಕರ ಹಚ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಇದಕ್ಕೆ ಬೇಕಾಗಿರೋದು ಜಾಸ್ತಿ ಏನು ಬೇಕಾಗಿಲ್ಲ. ಕಾಫಿ ಪೌಡರು ಅಂದರೆ ಇದು ನೆಸ್ಕೆಫೆ ಬರುತ್ತಲ್ಲ, ಅದು ತಂದರೆ ತುಂಬ ಚೆನ್ನಾಗಿ ಟ್ಯಾನ್ ರಿಮೂವ್ ಆಗುತ್ತೆ. ಅಂದರೆ ಒಂದು ವಾರದಲ್ಲಿ ಒಂದು 3 ಸರಿ ಮಾಡಿದ್ರೂ ರಿಸಲ್ಟ್ ಬರುತ್ತೆ. ಹಾಗಾಗಿ ಮತ್ತು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ, ಯಾಕೆಂದರೆ ಸ್ಕ್ರಬ್ ಮಾಡುತ್ತೆ. ಚರ್ಮ ಇರುತ್ತಲ್ಲ ನಮ್ಮದು ಟ್ಯಾನ್ ಆಗಿರೋ ಅಂಥ ಸ್ಕಿನ್ನ ಅದೇನು ಮಾಡುತ್ತೆ, ಸ್ಕ್ರಬ್ ಮಾಡುತ್ತೆ. ಅದಕ್ಕೋಸ್ಕರ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಸ್ಪೂನ್ ಇದೆ ಅಷ್ಟೇ. ಅದು ಜಾಸ್ತಿ ಆಗುತ್ತೆ, ಅಷ್ಟೊಂದು ಬೇಕಾಗಲ್ಲ. ಅಂದರೆ ಮುಖಕ್ಕಾದರೆ ಅಷ್ಟೊಂದು ಬೇಕಾಗಲ್ಲ, ಕೈ ಮತ್ತು ಮುಖಕ್ಕಾದರೆ ಅಷ್ಟು ಬೇಕಾಗುತ್ತೆ. ನಾನು ಇಲ್ಲಿ ಮುಖಕ್ಕೆ ಮಾತ್ರ ತೋರಿಸ್ತಿದ್ದೀನಿ. ಮತ್ತು ಕಾಫಿ ಪೌಡರ್ ಅಷ್ಟೇ ಒಂದು ಸ್ಪೂನು, ಒಂದು ಅರ್ಧ ಸ್ಪೂನ್ ತಗೊಂಡ್ರೆ ಸಾಕು. ನೆಸ್ಕೆಫೆ ಒಂದು ಪ್ಯಾಕೆಟ್ ತಗೊಂಡ್ರೆ ಸಾಕಾಗುತ್ತೆ. ಮತ್ತು ಇದು ಬಂದು ಮೊಸರು ಹುಳಿ ಬಂದಿರೋದು. ಈಗ ಎಲ್ಲ 2 ದಿನ ಆಗಿರೋದು ಅದೆಲ್ಲ ಇರುತ್ತಲ್ಲ, ಅಂದರೆ ಜಾಸ್ತಿ ಹುಳಿ ಬಂದಿರೋ ಥರ ಆ ಥರದ್ದು, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಏನು ಪರವಾಗಿಲ್ಲ, ಏನಾಗಲ್ಲ. ಹಾಗಾಗಿ ಇದು ಮೊಸರು ಮತ್ತು ಇದು ಸಕ್ಕರೆ, ಇದು ಕಾಫಿ ಪೌಡರು, ಇದಿಷ್ಟು ನಾನು ಒಂದರಲ್ಲಿ ಹಾಕೊಂಡು ಮಿಕ್ಸ್ ಮಾಡಿ ನಮಗೆ ಟ್ಯಾನ್ ಆಗಿರೋವಂಥ ಜಾಗಕ್ಕೆ ಹಚ್ತಾ ಬಂದಾಗ ಟ್ಯಾನು ರಿಮೂವ್ ಆಗುತ್ತೆ. ಅಂದರೆ ಕಾಫಿ ಪೌಡರಿಂದನ ಬೇಗನೆ ರಿಮೂವ್ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಒಂದೊಂದು ಟೈಮ್ ಯೂಸ್ ಮಾಡ್ತೀನಿ. ನಾನು ಸ್ನಾನ ಮಾಡೋಕ್ಕೆ ಹೋದಾಗ ಮಾತ್ರ ಯೂಸ್ ಮಾಡೋದು. ಇಲ್ಲೆಲ್ಲ ಅಂದರೆ ಹೊರಗಡೆ ಎಲ್ಲ ಬಿದ್ದೋಗ್ಬಿಡುತ್ತೆ, ಅದು ನೆಲ ಎಲ್ಲನೂ ಗಲೀಜಾಗುತ್ತೆ. ಅದಕ್ಕೋಸ್ಕರ ಈಗ ಎಲ್ಲದನ್ನು ಒಂದರಲ್ಲಿ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಮತ್ತು ಕಾಫಿ ಪೌಡರು, ಮೊಸರು ನೋಡ್ಕೊಂಡು ಹಾಕೋಬೇಕು, ಯಾಕೆಂದರೆ ಅದು ತಿಕ್ಕಾಗಿರ್ಬೇಕಲ್ವ ಸ್ಕ್ರಬ್ ಥರ ಮಾಡ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಾಫಿ ಪೌಡರ್ನ. ಈಗ ಸರ್ವೇ ಸಾಮಾನ್ಯ ಎಲ್ಲರಿಗೂ ಟ್ಯಾನ್ ಆಗೇ ಆಗಿರುತ್ತೆ ಅಲ್ವಾ, ಅದನ್ನು ಮನೆಯಲ್ಲೇ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ವಾರಕ್ಕೊಂದು 2 ಸರಿ ಮಾಡಿಕೊಂಡ್ರು ರಿಮೂವ್ ಆದೇ ಆಗುತ್ತೆ. ಹಾಗಾಗಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಇದು ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಮಾಡ್ತಿರ್ತೀನಿ, ಅಂದರೆ ಯಾವಾಗಲೂ ಮಾಡಲ್ಲ, ನಾನು ಯಾವಾಗಲಾದರೂ ಮಾಡ್ತಿರ್ತೀನಿ. ಇದು ಚೆನ್ನಾಗಿ ರಿಸಲ್ಟ್ ಕೂಡ ಕೊಡುತ್ತೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಫಿ ಪೌಡ್ರ್ ಹಾಕೊಂಡೆ, ಯಾಕಂದರೆ ಮೊಸರು ಸ್ವಲ್ಪ ಜಾಸ್ತಿ ಆದಾಗ ಅದು ತೆಳುವಾಗುತ್ತೆ, ಸಕ್ಕರೆ ಎಲ್ಲ ಫುಲ್ ಕರಗೋಗ್ಬಿಡುತ್ತೆ. ಸಕ್ಕರೆ ಕರಗಬಾರ್ದು, ಯಾಕೆಂದರೆ ಅದೇ ಸ್ಕ್ರಬ್ ಮಾಡೋದು ಸ್ಕಿನ್ನ. ಅದಕ್ಕೋಸ್ಕರ ಸಕ್ಕರೆ ಕರಗದೇ ಇರೋ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡಿ ನಾವು ಮುಖಕ್ಕೆ, ಕೈಗೆ, ಕಾಲಿಗೆ ಮತ್ತು ಕುತ್ತಿಗೆ ಭಾಗಕ್ಕೆ ಹಚ್ತಾನ ಸ್ಕ್ರಬ್ ಮಾಡಿಕೊಂಡ್ರೆ ಟ್ಯಾನ್ ರಿಮೂವ್ ಆಗುತ್ತೆ. ಹಾಗಾಗಿ ಈಗ ಇದನ್ನು ನಾನು ಮುಖಕ್ಕೆ ಹಚ್ಕೋತೀನಿ. ಸ್ವಲ್ಪ ತೊಗೊಂಡು ಹಚ್ಕೋಬೇಕು, ಜಾಸ್ತಿ ಎಲ್ಲ ಬರಲ್ಲ. ಇದು ಸಕ್ಕರೆ ಎಲ್ಲ ಇರುತ್ತಲ್ಲ, ಹರಳಾಗಿರೋದ್ರಿಂದ ಸ್ಕ್ರಬ್ ಆಗುತ್ತೆ ಅದು. ಕೆಲವು ಟೈಮ್ ಹೋಗುವಾಗ ಸನ್ಸ್ಕ್ರೀನ್ ಎಲ್ಲನೂ ಹಚ್ಕೊಂಡು ಹೋದಾಗಲೂ ಟ್ಯಾನ್ ಅದೇ ಆಗಿರುತ್ತೆ. ಯಾವುದೇ ಸನ್ಸ್ಕ್ರೀನ್ ಆದ್ರೂ ಅದು ನಮಗೆ ಅಷ್ಟೇನು ಇದು ಮಾಡಲ್ಲ, ಎಫೆಕ್ಟ್ ಕೊಡಲ್ಲ. ಹಾಗಾಗಿ ಒಂದು ವಾರಕ್ಕೆ 1-2 ಸರಿನಾದರೂ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ನೋಡಿ ಸ್ಕ್ರಬ್ ಥರ ಆಗುತ್ತೆ. ಇದು ಸಕ್ಕರೆ ಮತ್ತು ಅದೆಲ್ಲ ಹಾಕೋದ್ರಿಂದ. ಕೆಲವರಿಗೆ ಮೊಸರು ನಮ್ಗೆ ಆಗಲ್ಲ ಅಂದರೆ ಮೊಸರು ಸ್ಕಿಪ್ ಮಾಡ್ಬೋದು. ಮೊಸರು ಸ್ಕಿಪ್ ಮಾಡಿ ಮತ್ತು ನಿಂಬೆಹಣ್ಣು ಇರುತ್ತಲ್ಲ ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ನಿಂಬೆಹಣ್ಣಿನ ರಸದಲ್ಲಿ ಮಿಕ್ಸ್ ಮಾಡ್ಕೋಬೋದು. ಮೊಸರು ಆಯಿಲ್ ಇರುತ್ತೆ ಅಲ್ವಾ, ಆಯಿಲ್ ಸ್ಕಿನ್ನವ್ರಿಗೆ ಅದು ಒಂಥರ ಇಷ್ಟ ಆಗಲ್ಲ. ಆಯಿಲ್ ಸ್ಕಿನ್ನವ್ರಿಗೆ, ಡ್ರೈ ಸ್ಕಿನ್ಗಾದರೆ ಆಯಿಲ್ ಅವ್ರಿಗೆ ಏನು ಕಡಿಮೆ ಇರುತ್ತೆ, ಹಾಗಾಗಿ ಅವರಿಗೆ ಬೇಕಾಗುತ್ತೆ. ಹಾಲು ಮತ್ತು ಮೊಸರು ಡ್ರೈ ಸ್ಕಿನ್ನವ್ರು ಯೂಸ್ ಮಾಡ್ಬೋದು. ಆಯಿಲ್ ಸ್ಕಿನ್ನವ್ರಿಗೆ ಅದು ಸ್ವಲ್ಪ ಪಿಚ್ಚಿ ಅನಿಸುತ್ತೆ, ಹಾಗಾಗಿ ಸ್ಕಿಪ್ ಮಾಡ್ಬೋದು ಆಯಿಲ್ ಸ್ಕಿನ್ನವರು. ಇಷ್ಟು ಮಿಕ್ಕಿದೆ, ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ. ಇದನ್ನು ಈ ಥರ ಸ್ಕ್ರಬ್ನ ಮಾಡಬೇಕು. ಯಾಕೆಂದರೆ ಅದರಲ್ಲಿ
ನಾವು ಹಾಕಿರೋಂಥ ಸಕ್ಕರೆ ಕಾಫಿ ಪೌಡರ್ ಎಲ್ಲ ಇರುತ್ತಲ್ಲ, ಸ್ಕಿನ್ನ ಅದೇನು ಮಾಡುತ್ತೆ, ಗ್ಲೋ ಮಾಡುತ್ತೆ. ಹಾಗಾಗಿ ಹಾರ್ಡಾಗಿ ಮಾಡಬಾರ್ದು, ಸಾಫ್ಟಾಗಿ ಮಾಡ್ತಾ ಹೋಗ್ಬೇಕು. ನನಗೆ ಈ ಭಾಗದಲ್ಲಿ ಜಾಸ್ತಿ ಟರ್ನ್ ಆಗುತ್ತೆ, ಇಲ್ಲೆಲ್ಲನೂ ವೈಟ್ ವೈಟ್ ಇರುತ್ತೆ. ಈ ಹಣೆ ಭಾಗ ಮಾತ್ರ ಜಾಸ್ತಿ ಬ್ಲಾಕ್ ಆಗಿಬಿಡುತ್ತೆ. ಒಂದು 2 ರಿಂದ 3 ನಿಮಿಷ ಮಾಡಿದ್ರೆ ಸಾಕಾಗುತ್ತೆ. ಇದು ಫುಲ್ ಡ್ರೈ ಆದಮೇಲೆ ವಾಶ್ ಮಾಡಿಕೊಂಡು ನಮ್ಗೆ ಯಾವ ಥರ ಕ್ರೀಮ್ಗಳು ನಮ್ದು ಏನಿರುತ್ತೋ ಡೈಲಿ ಯೂಸ್ದು ಅದನ್ನು ಕ್ರೀಮ್ ಬಳಸಿದ್ರೆ ಒಂದು 15% ಆದರೂ ಒಂದು ಸರಿಗೆ ಇದು ಕ್ಲಿಯರ್ ಮಾಡುತ್ತೆ ನಮ್ಮದು ಟ್ಯಾನನ್ನು. ಹಾಗಾಗಿ ಯೂಸ್ ಮಾಡ್ತಾನೆ ಇದ್ದರೆ ಗೊತ್ತಾಗುತ್ತೆ ರಿಸಲ್ಟ್. ಈಗ ನೋಡಿ ಡ್ರೈ ಆಗಿದೆ ಇದು. ಇದನ್ನು ಈಗ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡ್ತಾ ಇದ್ದೀರಾ ನೋಡಿ ಎಷ್ಟು ನೀಟಾಗಿದೆ ಅಂತ. ಇದಕ್ಕೂ ತುಂಬ ಬ್ಲ್ಯಾಕ್ ಆಗಿರುತ್ತೆ ನನಗೆ, ಈ ಪಾರ್ಟ್ ಮಾತ್ರ. ಇದು ಸ್ವಲ್ಪ ವೈಟ್ ಇರುತ್ತೆ. ಇಲ್ಲಿ ನೋಡಿ ಇದಕ್ಕೂ ಒಂದು ವಾರದಲ್ಲಿ 2 ಟೈಮ್ ಮಾಡೋದ್ರಿಂದ ನೀಟ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನು ನೋಡಿಬಿಟ್ಟು ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಮತ್ತು ನಾನೀಗ ಮಾಯ್ಶ್ಚರೈಸ್ ಅಪ್ಲೈ ಮಾಡಿದ್ದೀನಿ, ನೀವೇ ನೋಡ್ತಿರೋದು ಎಷ್ಟು ಬ್ರೈಟಾಗಿ ಕಾಣ್ತಿದೆ. ನನ್ನ ಕೈಗೂ ಮುಖಕ್ಕೂ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಮಾಯ್ಶ್ಚರೈಸ್ ಹಚ್ಬಿಟ್ಟು ನಾನು ಯಾವುದಾದ್ರೂ ಬೇಬಿ ಕ್ರೀಮು ಇಲ್ಲ ಫೌಂಡೇಶನು ಯಾವುದಾದ್ರೂ ಹಚ್ಕೊಂಡು ಒಂದು ಲಿಫ್ಟಿಗೆ ಹಾಕ್ಕೊಂಡು ಒಂದು ಸ್ಟಿಕ್ಕರ್ ಇಟ್ಕೊಂಡ್ರೆ ಆಗೋಯ್ತು. ಈಗ ನಿಮಗೆ ಕಾಣಿಸ್ತಿರ್ಬೋದು ನಂದು. ನಾನು ಅಷ್ಟೊಂದೇನು ಫೌಂಡೇಶನ್ ಏನು ಜಾಸ್ತಿ ಹಚ್ಚಲ್ಲ, ಸ್ವಲ್ಪ ಅಂದರೆ ಮಾಮೂಲಿ ಕ್ರೀಮ್ ಎಷ್ಟು ಹಚ್ತೀನೋ ಅಷ್ಟೇ. ನಂಗೆ ಓವರಾಗೆಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಇಷ್ಟು ಮಾಡ್ಕೊಂಡಿದ್ದೀನಿ. ಯಾರಾದರೂ ಹೊಸ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.